ಬರ್ತೀನಿ ಅಪ್ಪ. ಇನ್ನು ಮುಂದೆ ನಿನಗೆ ಯಾವತ್ತೂ ತೊಂದರೆ ಕೊಡಲ್ಲ. ನಿನ್ನ ನೋಡೋಕ್ಕೂ ನಾನು ಬರಲ್ಲ. ಇವತ್ತೇ ಲಾಸ್ಟ್ ಅಪ್ಪ, ಮುಗಿದು ಹೋಯ್ತು. ಇಷ್ಟೇ ಸಲ ನಾನು ಬಂದೆ. ಆದ್ರೆ ಇವತ್ತು ನಾನು ಬಂದಿದ್ಕೋ, ಇಷ್ಟು ದಿನ ಬಂದಿದ್ಕೋ ತುಂಬಾ ವ್ಯತ್ಯಾಸ ಇದೆಯಪ್ಪ. ಇಷ್ಟು ದಿನ ನಾನು ಒಬ್ಬಳೇ ಬರ್ತಾಯಿದ್ದೆ. ಆದರೆ ಇವತ್ತು ನಾನು ಪ್ರೀತಿ ಮಾಡಿ ಮದುವೆ ಆಗಿರೋ ಹುಡುಗ ಕೂಡ ಬಂದರು. ನೀವು ಅವನಿಗೂ ಬೆಲೆ ಕೊಡದೆ ಈ ರೀತಿ ಅವಮಾನ ಮಾಡಿ ಕಳಿಸಿರೋದನ್ನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ನಾನು ಯಾವತ್ತೂ ಮರೆಯಲ್ಲ. ನಾನು ಹೋಗ್ತೀನಿ ಅಪ್ಪ, ಹೋಗ್ತೀನಿ. ಯಾರಿಗೇನೇ ಆದರೂ ನಾನು ಇನ್ನು ಮುಂದೆ ಬರಲ್ಲ. ನಾನು ಸತ್ತಿದ್ದೀನಿ ಅಂತ ನೀವು ಅಷ್ಟೊಂದು ಇದ್ರಾಗಿ ಅಂದ್ಕೊಂಡ್ರೆ ಆಯ್ತಪ್ಪ. ನಾನು ಈ ಮುಂದೆ ಈ ಮನೆ ಕಾಲಿಡಲ್ಲ. ನಾನಲ್ಲೇ ಚೆನ್ನಾಗಿದ್ದು ಚೆನ್ನಾಗಿ ಬಾಡಿ ನಿನಗೆ ತೋರಿಸ್ತೀನಿ ಅಪ್ಪ. ನೋಡ್ತಾ ಇರು ಚಿಕ್ಕಮ್ಮ. ನೀನು ಮಾಡಿರೋ ಅವಮಾನ ನಾನು ಯಾವತ್ತೂ ಮರೆಯಲ್ಲ ಚಿಕ್ಕಮ್ಮ. ನೀನು ಈ ರೀತಿ ಅವಮಾನ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಕೇಳಿದ್ದೇನು ಒಂದೇ ಒಂದು ಅಪ್ಪನ ಜೊತೆ ಒಂದು ಸರಿ ನಾನು ಮಾತಾಡಿ ಹೋಗ್ಬಿಡ್ತೀನಿ ಅಂತ. ಆದರೆ ನೀನು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಟ್ಟೆ. ನಾನು ಇದನ್ನೆಲ್ಲ ಯಾವತ್ತೂ ಮರೆಯಲ್ಲ ಚಿಕ್ಕಮ್ಮ. ಇದು ನನಗೆ ನೆನಪಿರುತ್ತೆ. ಒಂದಲ್ಲ ಒಂದಿನ ನೀವೇ ನನ್ನ ಹುಡ್ಕೊಂಡು ಬರೋ ಥರ ಹಾಗೆ ಆಗುತ್ತೆ. ಕ್ರಿಶ್, ನಡಿ ಹೋಗೋಣ. ನಿನಗೆ ಈ ಮನೇಲಿ ಬೆಲೆ ಇಲ್ಲ ಅಂದಮೇಲೆ ನಾನಿಲ್ಲಿದ್ದು ಏನು ಪ್ರಯೋಜನ? ನಿಮ್ಮ ಮನೇಲಿ ನಿನ್ನ ರಾಜನ್ ಥರ ನೋಡ್ತಾರೆ, ಆದರೆ ಇಲ್ಲಿ ನಮ್ಮ ಮನೆಯವರು ನಿನ್ನನ್ನು ಈ ರೀತಿ ನೋಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಾ ಕ್ರಿಶ್, ಹೋಗೋಣ. ನಾವಲ್ಲೇ ಇರೋಣ. ನೋಡಿ ಚಿಕ್ಕಮ್ಮ, ನಿಮ್ಮ ಮುಂದೆ ನಾನು ಹೇಗೆ ಆ ಮನೇಲಿ ಸಂಸಾರ ಮಾಡ್ತೀನಿ, ಹೇಗಿರ್ತೀನಿ ಅಂತ ನೀವೇ ನೋಡ್ತಾ ಇರಿ. ಆತು ಹೋಗಲೇ, ಮೊದಲ ಮಾಡಿ ತೋರಿಸ, ಆಮೇಲೆ ನನಗೆ ಹೇಳಕ್ಕೆ ಬಾ. ಇಲ್ಲಿ ಏನು ಮಾಡ್ದನ ನನಗೆ ಹೇಳಕ್ಕಂತ ಇಲ್ಲಿ ಸಂಸಾರ ಮಾಡಿ ತೋರಿಸ್ತಾನೆ ಅಂತೇಳಿ. ಹೋಗಲೇ ಹೋಗು. ನೀನೇನು ಮದುವೆ ಮಾಡಿಕೊಟ್ರೆ ಎಲ್ಲ ಸಣ್ಣ ಹುಡುಗರು ಸಂಸಾರ ಮಾಡ್ತಾರೆ. ಅದನ್ನು ಎಲ್ಲ ಮನ್ಯಾಗ ಒಪ್ಕೊಂಡಿರ್ಬೇಕು. ನಿಮ್ಮ ಅತ್ತಿ ಒಬ್ಬಾಕಿ ಒಪ್ಕೊಂಡ್ರಲ್ಲ, ನಿಮ್ಮ ಅತ್ತಿ, ನಿಮ್ಮ ಮಾವ, ನಿಮ್ಮ ಅತ್ತಿ ಮಾವ ಎಲ್ಲರೂ ಒಪ್ಕೋಬೇಕು. ಅಂದ್ರೆ ನೀನು ಮದುವೆ ಆಗಿರೋದಕ್ಕೂ ಸಾರ್ಥಕ. ಇವನ ಮದುವೆಯಾಗಿ ಆ ದೊಡ್ಡ ಮನೆಗೆ ಹೋಗಿದ್ದೀನಂತೇಳಿ ಬೀಗಕ್ಕೆ ಹೋಗ್ಬೇಡ. ದೊಡ್ಡ ಮನೆ ನೋಡೋಕಷ್ಟ ದೊಡ್ಡದು, ಆದ್ರೆ ಮನಸ್ಸುಗಳು ಎಲ್ಲ ಸಣ್ಣ ಸಣ್ಣ ಇರ್ತಾವೆ. ಸಣ್ಣ ಮನೆಯಾಗ ಮನಸ್ಸುಗಳೆಲ್ಲ ದೊಡ್ಡ ದೊಡ್ಡ ಇರ್ತಾವೆ. ನೀನು ದೊಡ್ಡ ಮನೆ ನೋಡಿ ದೊಡ್ಡ ಮನೆ ಇರೋನ್ನ ಮದುವೆ ಆಗೋದಿ. ಆದ್ರೆ ನಿನಗೆ ಮುಂದೆ ಕಷ್ಟ ಏನನ್ನೋದು ಗೊತ್ತಾಗ್ತತಿ. ದೊಡ್ಡ ಮನೆ ಕಷ್ಟ ನಿನಗೆ ಏನನ್ನೋದು ಇನ್ನೂ ಗೊತ್ತಿಲ್ಲ. ಅವರವ್ವ ಎಷ್ಟು ಅನುಭವಿಸ್ಯಾಳ ಅಂತೇಳಿ ನನಗೂ ಹೇಳ್ಯಾಳ ಮನೆ ಕೆಲಸಕ್ಕೆ ಹೋಗ್ಬೇಕಾರ. ಇನ್ನು ನೀನು ಆ ಮನೆಯಾಗ ಜೀವನ ನೆಮ್ಮದಿಯಾಗಿ ಮಾಡ್ತೀಯಾ? ನೋಡು ಹೋಗಿ, ಮೊದಲು ಹೋಗಿ ನೆಮ್ಮದಿಯಾಗಿ ಹೆಂಗೆ ಮಾಡ್ತೀಯ ಅಂಥೇಳಿ ನಾನು ನೋಡ್ತೀನಿ. ಹೋಗಿ ಜೀವನ ಮಾಡಿ ತೋರಿಸು. ಹಂಗೆ ಅನ್ಕೊಂಬಿಟ್ಟಿಯೇನು? ಜೀವನ ಅಂದ್ರೆ ಸಂಸಾರ ಎಲ್ಲ ಸಾಗಿಸ್ಕೊಂಡು ಹೋಗೋದಂದ್ರೆ ಬಾಯಲ್ಲಿ ಅಂದಂಗಲ್ಲ. ಮಾಡಿ ತೋರಿಸ್ತೀನಿ ಚಿಕ್ಕಮ್ಮ, ತೋರಿಸ್ತೀನಿ. ನೀ ಇಷ್ಟು ಹೇಳತ್ತಿ ಅಂದಮೇಲೆ ಎಲ್ಲರೂ ಪ್ರೀತಿನೂ ಪಡ್ಕೋತಾನೆ. ಅತ್ತೆ, ಅಜ್ಜಿ, ಮಾವ, ಅಜ್ಜ ಅವರೆಲ್ಲರೂ ಪ್ರೀತಿ ಪಡ್ಕೊಂಡು ನಿನ್ನ ಮುಂದೆ ನಾನು ಒಂದಲ್ಲ ಒಂದಿನ ನಾನು ಬರಲ್ಲ, ನೀನೇ ಬಂದು ನೋಡ್ತೀಯ. ಆ ರೀತಿ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಂದರಿನೇ ಅಲ್ಲ. ಬನ್ನಿ ಕ್ರಿಶ್, ಹೋಗೋಣ. ಇಲ್ಲಿ ಎಷ್ಟೊತ್ತು ನಿಂತಾವೋ ಅಷ್ಟೊತ್ತು ನಮ್ಮ ತಲೆನೇ ಕೆಡುತ್ತೆ. ಇವ್ರ ಜೊತೆ ಜಗಳ ಮಾಡ್ತಾ ಕುದ್ರೋ ಬದಲು ಅಲ್ಲಿ ಹೋಗಿ ಏನಾಗ್ತಾಯಿದೆ ಅಂತ ನೋಡೋಣ. ಇನ್ನೊಂದು ಆಂಟಿ, ನೀವೇನೋ ಅಂದ್ರಿ ನಮ್ಮಮ್ಮ ಕಷ್ಟಪಟ್ಟು ಬಂದಿದ್ದಾರೆ ಅಂತ. ಹೌದು, ನಮ್ಮಮ್ಮ ಕಷ್ಟಪಟ್ಟು ಬಂದಿರ್ಬೋದು, ಆದರೆ ಇನ್ನೊಬ್ರಿಗೆ ಕಷ್ಟ ಆಗ ನಮ್ಮಮ್ಮ ಬಿಡಲ್ಲ ಅಂತ ಅದು ನಿಮಗೆ ಗೊತ್ತಿರಬೇಕು. ನೆನಪಿಟ್ಕೊಳ್ಳಿ. ಬಂದ್ಬಿಟ್ಟು ಹೇಳಾಕ ನಿಮ್ಮ ಅವ್ವಗೆ ನಿಮ್ಮ ಅಜ್ಜಿ ಎಷ್ಟು ಕಷ್ಟ ಕೊಟ್ಟಾಳಂತೇಳಿ ಆಕೆ ಬಾಯ್ಬಿಟ್ಟು ಹೇಳ ನಮಗೆ. ಇನ್ನು ಈಕಿನ ನಿಮ್ಮ ಅಜ್ಜಿ ಸುಮ್ಮನೆ ಇರ್ತಾಳೆ ನೋಡುಂತೆ, ನರ್ಕ ತೋರಿಸ್ತಾಳೆ, ನರ್ಕ. ಆ ರೀತಿ ಆಗಕ್ಕ ನಾನು ಬಿಡಲ್ಲ ತಗೋರಿ. ನಾನಿರೋವರೆಗೂ ಸುಂದ್ರಿ ರಾಣಿ ತಂಗಿರ್ತಾಳ. ಇಷ್ಟು ದಿನ ಅವಳಿಗೆ ನರಕ ನೋಡಿರ್ಬೋದು ನಿಮ್ಮ ಮನ್ಯಾಗ. ನಮ್ಮ ಮನ್ಯಾಗ ಅವಳಿಗೆ ನರಕ ಅನ್ನೋದಲ್ಲ. ಒಂದು ಹನಿ ಕಣ್ಣಲ್ಲಿ ನೀರು ಕೂಡ ಬರೋಕ್ಕೆ ನಾನು ಬಿಡಲ್ಲ. ನೋಡಿ ಬೇಕಿದ್ರೆ ಸುಂದ್ರಿ, ಇನ್ನು ಮುಂದೆ ನಿನ್ನ ಕಣ್ಣಾಗ ನೀರು ಕೂಡ ಬರಬಾರ್ದು. ನಡಿ, ಇಲ್ಲಿಂದ ಹೋಗೋಣ. ಅವರೇ ಸತ್ತಿದ್ದಾರೆ ಅಂತೇಳಿ ತಲೆ ಮೇಲೆ ನೀರು ಹಾಕ್ಕೊಂಡು ನಿನ್ನ ಫೋಟೋಗೆ ಹಾರ ಹಾಕ್ತೀನಿ ಅಂದಮೇಲೆ ನೀನು ಯಾಕೆ ಇಲ್ಲಿಗೆ ಬರ್ತೀಯಾ? ನಿನ್ನ ಮೇಲೆ ಅವರೇ ನಿನ್ನ ಪ್ರೀತಿ ಉಕ್ಕಿ ಅವರೇ ಬರೋಕ್ಕಾಗುತ್ತೆ. ನೀನೇನು ಯೋಚನೆ ಮಾಡಬೇಡ ಸುಂದ್ರಿ, ನಡಿ, ನಾವು ಹೋಗೋಣ. ಅಪ್ಪ, ನಿನಗೆ ಒಂದೇ ಒಂದು ಮಾತು ಹೇಳ್ತೀನಪ್ಪ. ನಿನ್ನನ್ನು ನೋಡಬೇಕು ಅನ್ನೋ ಆಸೆಗೆ ಅಲ್ಲಿಂದ ಓಡೋಡು ಬಂದೆ. ನಾನು ಸಾಯೋ ನಿರ್ಧಾರ ಮಾಡಿದ್ದೆ ಅಪ್ಪ. ಸಾಯೋಕ್ಕಿಂತ ಮುಂಚೆ ಅಪ್ಪನ ಸರಿ ಒಂದು ಸರಿ ಮಾತಾಡಿ ಹೋಗಿ ಸಾಯಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸಾಯೋದು ಬಿಟ್ಟು ಬದುಕೋ ಹಾಗಾಯಿತು ಚಿಕ್ಕಮ್ಮನಿಂದ. ಇಲ್ಲ, ಇಷ್ಟೊತ್ತಿಗೆ ನಾನು ಪ್ರಾಣ ಬಿಡ್ತಾಯಿದ್ದೆ. ಚಿಕ್ಕಮ್ಮ ಆಡಿರೋ ಮಾತಿನಿಂದ ನಾನು ಬದುಕಿ ಸಾಧಿಸಿ ತೋರಿಸ್ಬೇಕನ್ನೋ ಛಲ ನನ್ನ ಹತ್ರ ಬಂದಿದೆ ಅಪ್ಪ. ಈ ಕಣ್ಣೀರಿಗೆ ಬೆಲೆ ಬಂದೇ ಬರುತ್ತೆ ಚಿಕ್ಕಮ್ಮ, ಯೋಚನೆ ಮಾಡಬೇಡಿ. ಅಪ್ಪ, ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಲ್ಲ ಅಂದಮೇಲೆ ಇನ್ನು ನಾನು ಯಾಕಪ್ಪ ನಿನ್ನನ್ನು ಇಷ್ಟೊಂದು ಬೆಳ್ಕೋಬೇಕು? ಒಂದಲ್ಲ ಒಂದಿನ ನೀನೇ ಮಗಳೇ ಅಂತ ಬರೋ ಥರ ಹಾಗೆ ಆಗುತ್ತೆ. ಆ ದೇವರು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಪ್ಪ. ನೀನು ಚೆನ್ನಾಗಿರ್ಬೇಕಪ್ಪ, ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಆಸೆ. ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಅದೇ ನೀನು ಅಂದಿರೋ ಒಂದೇ ಒಂದು ಮಾತು ನನ್ನ ಮನಸ್ಸಲ್ಲಿ ಅಚ್ಚಾಗಿ ಉಳಿದ್ಬಿಡ್ತಪ್ಪ. ಅಮ್ಮನ್ನ ನಾನೇ ತಿಂದ್ಕೊಂಡ್ಬಿಟ್ನಿ ಅಂತ ಅಂದೆಲ್ಲ
ಅಮ್ಮ ನನಗೆ ಮರೆಯೋಕ್ಕಾಗಲ್ಲ ಅಪ್ಪ, ಮರೆಯೋಕ್ಕಾಗಲ್ಲ. ಇಷ್ಟು ದಿನ ನೀನೇನಂತಿದ್ದೆ, ಅಮ್ಮ ಅವಳು ನೋವಿಗೆ ಅವಳು ಸತ್ಲು ಅಂತ ಹೇಳಿದೆ. ಆದರೆ ಇವತ್ತು ನನ್ನ ಕಾಲು ಗೊತ್ತಿಂದ ಅಮ್ಮ ಸತ್ಲು ಅಂತ ಅಂದೆ. ಆಮೇಲೆ ನಾನೇ ಅಮ್ಮನ್ನ ತಿಂದ್ಕೊಂಡ್ಬಿಟ್ಟೆ ಅಂತ ಅಂದೆ. ಹೌದು, ಎಲ್ಲ ಆಗಿದ್ದು ನನ್ನಿಂದನೇ ಅಪ್ಪ. ಅದಕ್ಕೆ ನೀನು ನನ್ನನ್ನೇ ಭೂಮಿ ಬರೋಕ್ಕೆ ಬಿಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇಲ್ವಲ್ಲ ಅಪ್ಪ. ಇವಾಗ ಮಾತಾಡಿ ಸಾಕು, ನನ್ನ ಗಂಟು ಗಂತದ್ದು ಸಾಕು, ಇಲ್ಲಿಂದ ಹೋಗಿ ಅಂತ ಹೇಳಿ ಎಷ್ಟು ಸರಿ ಹೇಳ್ಬೇಕಿನ್ನ. ಇನ್ನು ಕತ್ತು ಹಿಡಿದು ಇಬ್ಬರನ್ನ ತಪ್ಪಬೇಕು, ಅದೊಂದ ಬಾಕಿ ಉಳ್ತತಿ. ಅದನ್ನು ಮಾಡಿಸ್ಕೋಬೇಕಂತ ಅದಾರೇನ? ಅಲ್ಲಿವರೆಗೂ ಕಾಯಕ್ಕೆ ನಮಗೇನು ಪುರ್ಸೋದ್ಕಿಲ್ಲ. ನಮಗೂ 108 ಕೆಲಸ ಇದೆ ಆಂಟಿ. ಇವಾಗಲೇ ಹೋಗ್ತೀವಿ. ಸುಂದ್ರಿ, ನೀನು ಜಾಸ್ತಿ ಮಾತಾಡೋಬಿಟ್ಟು ಇವಾಗ ನನ್ನ ಜೊತೆ ಬರ್ತೀಯಾ ಬರಲ್ವಾ ಹೇಳು ಸುಂದ್ರಿ. ನಡಿ ಕ್ರಿಶ್, ಹೋಗೋಣ. ಇಲ್ಲಿದ್ದು ಏನು ಮಾಡೋದಿದೆ? ಹಾಂ, ಅಪ್ಪನೇ ಹೀಗಂದಮೇಲೆ ಇನ್ನು ನಾನು ಯಾರನ್ನ ನಂಬಬೇಕಾಗಿದೆ, ಯಾರನ್ನ ಪ್ರೀತಿ ಮಾಡೋದಿದೆ? ಬೇಡ ಕ್ರಿಶ್, ನನಗೆ ಯಾರೂ ಬೇಡ. ಇಲ್ಲಿಂದ ಹೋಗ್ಬಿಡೋಣ. ಇನ್ನು ಮುಂದೆ ನನಗೆ ನೀನು, ನಿನಗೆ ನಾನು, ನಿಮ್ಮಪ್ಪ ಅಮ್ಮನೇ ನನ್ನಪ್ಪ ಅಮ್ಮ ಅಂದ್ಕೊಂಡು ಅವರಲ್ಲೇ ನನ್ನ ಅಪ್ಪ ಅಮ್ಮನ ಕಾಣ್ತೀನಿ. ನಡಿ ಕ್ರಿಶ್, ಹೋಗೋಣ. ಒಂದು ಕ್ಷಣ ಇಲ್ಲಿರೋದು ಬೇಡ. ಸರಿ, ನಡಿ ಹೋಗೋಣ. ಹೋಗ್ಲೇ ಹೋಗು. ಎಷ್ಟೆಲ್ಲ ಅಂತಿದ್ದಿ, ಎಷ್ಟೆಲ್ಲ ಮಾಡ್ತಿದ್ದಿ, ನಾನು ನೋಡ್ತೀನಿ ಹೆಂಗಿರ್ತಿದ್ಯಾ ಮನ್ಯಾಗ ಅಂತೇಳಿ. ಆ ಮನ್ಯಾಗ ಒಬ್ಬೊಬ್ಬರು ಒಂದೊಂಥರ ಇದ್ದಾರೆ. ನೀನಲ್ಲಿ ಹೊಂದ್ಕೋಬೇಕಂದ್ರೆ 1 ವರ್ಷ ಆದರೂ ಬೇಕು. ಅಲ್ಲಿ ಗಂಟ ಹೆಂಗಿರ್ತಿದ್ದಿ, ಏನು ಮಾಡ್ತಿದ್ದಿ, ಎಷ್ಟು ಕಷ್ಟ ಅನ್ಬೋಸ್ತಿದ್ದಿ ಅಂತ ನಾನು ನೋಡ್ತಾನೆ. ಮತ್ತು ನೀವು ಒಂದಲ್ಲ ಒಂದಿನ ಈ ಮನೆ ಬಾಗಿಲಿಗೆ ಬಂದು ನಿಲ್ತಿದ್ದಿ. ಅದು ನಿನ್ನ ಕೈಲೇ ಆಗದಿರೋ ಮಾತು ಅಲ್ಲ. ನೋಡು 1 ನಿಮಿಷ ಕ್ರಿಶ್. ಚಿಕ್ಕಮ್ಮ, ನೀವು ಒಂದು ಮಾತು ಹೇಳ್ತೀರಿ, ಅಲ್ಲಿರೋರು ಒಬ್ಬೊಬ್ಬರು ಒಂದೊಂದು ಥರ ಅಂತ. ಅವರು ಒಂದೊಂದು ಥರ ಇರ್ಬೋದು, ಅವ್ರನ್ನೆಲ್ಲರೂ ಒಂದೇ ಥರ ಮಾಡೋ ಶಕ್ತಿ ನನ್ನ ಕೈಲಿದೆ. ಪ್ರೀತಿಯಿಂದ ಏನು ಬೇಕಾದರೂ ಮಾಡ್ಬೋದು ಚಿಕ್ಕಮ್ಮ, ಮಾಡಿ ತೋರಿಸ್ತೀನಿ. ಅವರು ನನ್ನನ್ನು ಪ್ರೀತಿ ಮಾಡೋ ಥರನೂ ಮಾಡ್ತೀನಿ, ಎಲ್ಲರೂ ಒಂದೇ ಥರ ಇರೋ ಥರ ಮಾಡ್ತೀನಿ. ಸರಿನಾ? ನೋಡ್ತಾ ಇರಿ. ನೀವು ಬರ್ತೀರಾ, ನೋಡ್ತೀರಾ, ನೋಡ್ತೀರಾ. ಇಷ್ಟು ದಿನ ಅಳ್ತಾ ಇದ್ದೆ, ಅಳೋ ಕಾಲ ಮುಗ್ದೋಯ್ತು. ಇನ್ನೇನೋ ಇದ್ದರೂ ಸಾಧಿಸ್ಬೇಕು ಅನ್ನೋ ಒಂದು ನನ್ನ ಮನಸ್ಸಲ್ಲಿರೋದನ್ನು ಸಾಧಿಸ್ತೀನಿ. ಹೋಗು, ಏನು ಸಾಧಿಸ್ತಿ, ನಾನು ನೋಡ್ತೇನೆ. ಇನ್ನು ಸುಮ್ಮನೆ ಇರು ಮಂಜು. ಯಾಕಷ್ಟು ಮಾತಾಡ್ತಿದ್ದಿ? ಹೊಂಟಾಳಲ್ಲ ಆಕಿ ಹೋಗ್ಲಿ. ನೀನು ಬಾಯ ಮುಚ್ಕೊಂಡ ನಡಿ ಒಳಗೆ. ಆಯ್ತು ರೀ, ಹೋಗಿ ಬರ್ತೀನಪ್ಪ. ಸಾರಿ, ಹೋಗ್ತೀನಿ. ಇನ್ನು ಮುಂದೆ ಇಲ್ಲಿಗೆ ನನ್ನ ಕಾಲಿಡೋದೇ ಇಲ್ಲ. ಸರಿನಾ? ನೋಡಿದ್ರಿ ಎಷ್ಟು ಸೊಕ್ಕೈತಿ ನಿಮ್ಮ ಮಕ್ಕಳಿಗೆ. ನೀವು ಒಂದು ಮಾತಿಗೆ ಎಷ್ಟು ಸಿಟ್ಟು ಬಂತಾಕಿಗೆ. ಅವ್ರ ಅವನಕ್ಕೆ ನುಂಗ್ಕೊಂಡಾಳಂತ ಅಂದದಷ್ಟ ತಡ ಎಷ್ಟೆಲ್ಲ ಮಾತಾಡಿದ್ಲಾಕಿ. ಅಪ್ಪ ಅಂತ ಕೂಡ ನೋಡ್ದೆ ನಿಮ್ಗೆ ತಿರುಗಿಸಿ ಮಾತಾಡಿಲ್ಲ. ನೀವು ಬಾಯಿ ಬಿಟ್ಕೊಂಡು ಸುಮ್ಮನೆ ನಿಂತ್ರಿ. ನಾ ಮಾತಾಡೋಕೆ ಅನ್ಸೋದೇ ಸುಮ್ಮನೆ ಇರ ಅಂತ ಹೇಳಿದ್ರಿ. ಹಿಂಗ್ಯಾಕೆ ಮಾಡಿದ್ರಿ ನೀವು? ಮತ್ತೆ ಏನು ಮಾಡಬೇಕಾಗಿತ್ತ ಮಂಜವ್ವ? ನನ್ನ ಮಗಳ ಮೇಗಿನ ಪ್ರೀತಿಗೆ ಸಿಟ್ನ್ಯಾಗ 1-2 ಮಾತು ಅಂದ್ಬಿಟ್ನಿ. ನಿನ್ನ ಮ್ಯಾಲೆ ಕೈ ಮಾಡಕ್ಕೆ ಬಂದಾಳ ಅನ್ನೋ ಕಾರಣಕ್ಕೆ ಆಕಿನ ಅಲ್ಲಿಂದ ಓಡಿ ಬಂದು ಅಪ್ಕೋಬೇಕಂತ ಓಡಿ ಬರೋರಾಗ ಇಲ್ಲಿ ಆಕೆ ನಿನ್ನ ಮ್ಯಾಗ ಕೈ ಮಾಡ್ಯಾಳಂತ ಹೇಳಿಬಿಟ್ಟು. ನಿನ್ನ ಮ್ಯಾಗ ಕೈ ಮಾಡ್ಯಾಳಂದ್ಮೇಲೆ ನಿನ್ನ ಪರವಾಗಿ ನಿಲ್ದ ನಾನು ಆಕೆ ಪರವಾಗಿ ನಿಂತ್ರೆ ನೀನು ಇಲ್ಲಿ ಸಿಟ್ಟು ಮಾಡ್ಕೋತೀವಿ ಅಂತ ಹೇಳಿ ನನ್ನ ಮಗಳನ್ನ ಬೈದು ಕಳಿಸೀನಿ. ಹೊಟ್ಯಾಗ ಸಂಕಟ ಆಗತತಿ ಮಂಜವ್ವ, ಹೊಟ್ಯಾಗ ಸಂಕಟ ಆಗತತಿ. ಅಂದ್ರೆ ನಿಮ್ಮ ಮಗಳು ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ರು ಆಕೆ ಮ್ಯಾಲ ಪ್ರೀತಿ ಉಕ್ಕಿ ಹರಿಯಾಕತ್ತಲ್ಲ ನಿಮಗೆ. ಓಹೋ, ನಿಮಗೆ ಎಲ್ಲರಿಗಿಂತ ಆಕೆ ಮುಖ್ಯ ಬಿಡು. ಈ ಕಡೆ ನಾನು ನನ್ನ ಮಕ್ಕಳಿಗಿಂತ ನಿಮಗೆ ಆಕೆ ಹೆಚ್ಚೇನಾ? ಅಯ್ಯೋ, ಹಂಗಲ್ಲ ಮಂಜವ್ವ. ಇಷ್ಟ ಮಾಡಿದ್ರು ಆಕೆ ನನ್ನ ಮಗಳು. ನಾನು ಆಕೆಗೆ ಆ ರೀತಿ ಅನ್ಬಾರ್ದಾಗಿತ್ತು. ನಿಮ್ಮಮ್ಮನ ನೀನ ನುಂಗಿಬಿಟ್ಟಿ ಅಂತಾನೆ, ನಿನ್ನ ಕಾಲ್ಗುಂದಿಂದ ನಿಮ್ಮಮ್ಮ ಸತ್ತೋದ್ಲು ಅಂತಾನೆ. ಸಿಟ್ನ್ಯಾಗ ಆ ಮಾತನ್ನ ನಾನು ಯಾವತ್ತೂ ಅಂದಿರಲಿಲ್ಲ. ನಾನು ಅನ್ನಬಾರ್ದಾಗಿತ್ತು. ಅಂದು ತಪ್ಪು ಮಾಡೀನಿ. ಅಲ್ಲ, ನೀವು ಕರೆಕ್ಟಾಗಿ ಅಂದರಿ. ತಪ್ಪಂತ ಹೆಂಗೆ ಹೇಳ್ತೀರಿ? ಕರೆಕ್ಟಾಗಿ ಅಂದ ಮತ್ತು ತಪ್ಪಂತ ನೀವೇ ಇದನ್ನ ಯಾಕೆ ಎಷ್ಟೊಂದು ಯೋಚನೆ ಮಾಡ್ತೀರಿ? ಹಾಳಾಗಿ ಹೋಗ್ಬಿಡ್ರಿ. ಹೆಂಗೋ ಅಲ್ಲಿ ಚೆನ್ನಾಗಿರ್ತಾವ ಅಂತೇಳಿ ಅಂದಾಳಲ್ಲ, ಚೆನ್ನಾಗಿದ್ದು ತೋರಿಸ್ತೀನಿ ಅಂತ ಕೂಡ ನಮ್ಗೆ ಹೇಳಿ ಹೋಗಿದ್ದಾಳೆ. ಅಂದಮೇಲೆ ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಿ? ಮನ್ಯಾಗ ಮಗಳ ಮದುವೆ ಐತಿ. ಇದನ್ನು ಓಡಾಡಿ ನಿಂತ ನಾವು ಮಾಡ್ಬೇಕು. ಅಂತಾದ್ರಾಗ ನೀವು ನೋಡಿದ್ರೆ ಕಣ್ಣೀರು ಹಾಕೊಂತ ಕುಂತ್ರೆ ಹೆಂಗೆ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡಿನಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕತೆ ಬರ್ತಾ ಇದೆ. ಸೊ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ತಾಯಿಲ್ಲದವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ತುಂಬ ಚೆನ್ನಾಗಿದೆ ಸ್ಟೋರಿ. ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ, ಬೇಡ ಅದರಲ್ಲಿ ಅದೊಂದೇ ಇರಲಿ, ಹಳ್ಳಿ ರೈತನ ಬಡ ಜೀವನದ ಕತೆ. ಯಾಕೋ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಸೊ ಅದಕ್ಕಾಗಿ ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಬಸ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಪ್ಲೀಸ್ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಪ್ಲೀಸ್ ನೋಡಿ, ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಗಿದೆ ಅಂತ ಅಂದ್ಕೊಂಡು ಆ ಕಥೆನ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.